ಹ್ಯಾಪಿ ಆಫ್ಟರ್ನೂನ್ ಮ್ಯಾಮ್. ಹ್ಯಾಪಿ ಆಫ್ಟರ್ನೂನ್ ಸರ್. ನಿಮ್ಮ ವಯಸ್ಸು ಮತ್ತು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸರ್. ನಮಗೆ 34 ವರ್ಷ, ಅವ್ರಿಗೆ 28 ವರ್ಷ. ಸರ್, ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯಿತು? TV 9 ನೋಡಿ ಮೇಡಮ್, ಹಾಸ ಮೇಡಮ್ ಅವ್ರದ್ದು ಪ್ರೋಗ್ರಾಮ್ ನೋಡಿ ಆಮೇಲೆ ಇದ್ರ ಬಗ್ಗೆ ಗರ್ಭಗುಡಿ ಬಗ್ಗೆ ಗೊತ್ತಾಯ್ತು ಮೇಡಮ್. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಸರ್? 7 ವರ್ಷ ಕಂಪ್ಲೀಟು, 8 ಇಯರ್ಸ್ ರನ್ನಿಂಗ್ ಮೇಡಮ್. ಗರ್ಭಗುಡಿಯಲ್ಲಿ ನಿಮ್ಮ ಜರ್ನಿ ಹೇಳಿ, ಹೇಗಿತ್ತು ಅಂತ ಹೇಳಿ, ಟ್ರೀಟ್ಮೆಂಟ್ ಹೇಗೆ ಸ್ಟಾರ್ಟ್ ಆಯಿತು ಎಲ್ಲ ಹೇಳಿ ಸರ್. ವಿಷಯ ತುಂಬ ಚೆನ್ನಾಗಿತ್ತು ಮೇಡಮ್. ಗರ್ಭಗುಡಿಗೆ ಬರೋಕ್ಕೂ ಮುಂಚೆ ಬೇರೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಏನಾದ್ರು ತೊಗೊಂಡಿದ್ರಾ? ತುಂಬ ಕಡೆ ತೋರಿಸಿದ್ವಿ, ಬಟ್ ಅಲ್ಲೆಲ್ಲೂ ನಮಗೆ ರಿಸಲ್ಟ್ ಬರಲಿಲ್ಲ. ಆಮೇಲೆ ನೆಕ್ಸ್ಟು ಹಾಸ ಮೇಡಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ನಾವು ಗರ್ಭಗುಡಿಗೆ ಇದು ಮಾಡಬೇಕಂತ ಬಂದು ಪ್ರಿಯಾಂಕಾ ಮೇಡಮ್ನ ಮೀಟ್ ಮಾಡಿದ್ವಿ. ಫಸ್ಟ್ ಟೈಮ್ ಗರ್ಭಗುಡಿ ಎಂಟ್ರ್ ಆದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು? ಅಂದರೆ ಸ್ವಲ್ಪ ಭಯನೇ ಇತ್ತು, ಏನಾಗುತ್ತೆ, ಯಾಕಂದರೆ ತುಂಬ ಕಡೆ ತೋರಿಸಿದ್ವಲ್ಲ, ಅಲ್ಲೆಲ್ಲ ಬರೀ ನೆಗೆಟಿವ್ ಬಂದಿತ್ತು, ಪಾಸಿಟಿವ್ ಬಂದಿರಲಿಲ್ಲ. ಇಲ್ಲೇನಾಗುತ್ತೋ ಏನೋ ಅನ್ನೋದೊಂದು ಇತ್ತು. ಆಮೇಲೆ ಮೇಡಮ್ ಮೀಟ್ ಮಾಡಿದ್ಮೇಲೆ ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಬಂತು. ಸರ್, ಗರ್ಭಗುಡಿನಲ್ಲಿ ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? IVF ಮೇಡಮ್. ಡಾಕ್ಟರ್ ಪ್ರಿಯಾಂಕಾ ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ ಮೇಡಮ್, ಏನೂ ಇಲ್ಲ. ಯಾಕೆಂದರೆ ನಮ್ಮ ಈ ಖುಷಿಗೆ ಅವರೇ ಕಾರಣ. ಬಟ್ ನಮಗೆ ಬೇರೆ ಕಡೆ ಎಲ್ಲ ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಲೈಫೇ ಬೇಜಾರಾಗ್ಬಿಟ್ಟಿತ್ತು. ಬಟ್ ಇಲ್ಲಿ ಬಂದಮೇಲೆ ಅವರಿಂದ ನಮಗೆ ಖುಷಿ ಸಿಕ್ಕಿದೆ. ಬಟ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅಷ್ಟೇ. ನಿಮ್ಮದು ಪ್ರೆಗ್ನೆನ್ಸಿ ಪಾಸಿಟಿವ್ ನ್ಯೂಸ್ ಕೇಳಿದಾಗ ನಿಮ್ಗೆ ಹೇಗಿತ್ತು ನಿಮ್ಮ ಫೀಲಿಂಗ್? ತುಂಬ ಖುಷಿ ಆಯಿತು ಮೇಡಮ್. ಎಷ್ಟೊಂದು ಹೇಳ್ಕೊಳಕ್ಕೆ ಆಗಲಿಲ್ಲ ಮೇಡಮ್ ಅಷ್ಟು ಅವತ್ತು, ಯಾಕಂದರೆ ಅವ್ರು ಹತ್ತೇ ಬಿಟ್ಟರು ನಿಜವಲ್ಲೂ ಅವರು ಇದು ಮಾಡಿದ್ರೆ ಅಷ್ಟು ಖುಷಿ ಆಯ್ತು ಮ್ಯಾಮ್. ಸರ್, ಇಷ್ಟು ದಿವಸ ನಮ್ಮ ಜೊತೆ ಇದ್ದೀರಾ. ಸೊ ಗರ್ಭಗುಡಿಗೆ ಏನಾದರೂ ಫೀಡ್ಬ್ಯಾಕ್ ಇಲ್ಲಾಂದರೆ ಸಜೆಷನ್ಸ್ ಏನಾದರೂ ಕೊಡೋಕ್ಕೆ ಇಷ್ಟಪಡ್ತೀರಾ? ಇದು 3 ಮಂತ್ ಇರೋದು 9 ಮಂತ್ವರೆಗೂ ಕಂಟಿನ್ಯೂ ಆಗಬೇಕು, ಎಲ್ಲರ ಥರ ನಮ್ಮದು ಅದೇ ಇದಿರೋದು. ಬಟ್ 3 ಮಂತ್ಗೆ ಸ್ಟಾಪ್ ಆಡ್ದು 9 ಮಂತ್ವರೆಗೂ ಕಂಪ್ಲೀಟ್ ಆಗಿ ಇಲ್ಲೇ ಪಾಪ ಎತ್ಕೊಂಡು ಹೋಗ್ಬೇಕು ಅನ್ನೋದು ಎಲ್ಲರ ಆಸೆ, ನಮ್ಮದು ಕೂಡ ಅದೇ ಆಸೆ ಮೇಡಮ್. ಸರ್, ಮಕ್ಕಳಿಗಾಗಿ ಹಂಬಲಿಸ್ತಾ ಇರೋ ಬೇರೆ ದಂಪತಿಗಳಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಾವು ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ 7 ಇಯರ್ಸು. ಬಟ್ ಸುಮ್ಮನೆ ಯಾರೂ ಆ ಥರ ಟೈಮ್ ವೇಸ್ಟ್ ಮಾಡಬೇಡಿ. 1 ಇಯರ್ ನೋಡಿ, 1 ಇಯರ್ ಆಗಲಿಲ್ಲ ಅಂದರೆ ಬಂದು ಡಾಕ್ಟ್ರ ಮೀಟ್ ಮಾಡಿ ಏನಿದೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಕೊಂಡು ಬೇಗ ಮಗು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ವಿಶಿಂಗ್ ಯು ಅ ಹೆಲ್ದಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ. ಥ್ಯಾಂಕ್ ಯು.